ಅಳಿಯಂದ್ರೆ ಬಂದ್ರಿ ಇಲ್ಲಿ. ಬಂದೇವ ನೋಡಿ, ಇನ್ನೇನ್ ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು. ಅವ್ರು ಜೀವಮಾನದಲ್ಲೇ ತಿಂದಿರಬಾರ್ದು ಅಂತ ಅಡಿಗೆ ಮಾಡ್ಸಿ. ಅಯ್ಯೋ, ಡಿಫ್ರೆಂಟ್ ಆಗಿರೋ ಐಟಮ್ಗಳು ಮಾಡ್ಸಿದ್ರಿ ಮಾವ. ಹೌದಾ? ಏನೇನ್ ಡಿಫ್ರೆಂಟ್ ಆಗಿ ಮಾಡ್ಸಿದ್ರಿ ಹೇಳಿ. ಜೀರಿಗೆ ಹಾಕಿದ್ ರೈಸು, ಮೂಲಂಗಿ ಹಾಕಿದ್ ಬ್ಯಾಳೆ ಸಾರು, ಬೀಟ್ರೂಟ್ ಪಲ್ಯ, ಕಚ್ಚೋದಿಕ್ಕೆ ಒಂದು ಹಪ್ಳ, ನೆಕ್ಕದಿಕ್ಕೆ ಉಪ್ಪಿನಕಾಯಿ, ಮೂಸ್ ನೋಡೋದಿಕ್ಕೆ ಡಾಬರ್ ಡಾಲ್ಡಾ, ಕುಡಿಯೋದಿಕ್ಕೆ ಮಸಾಲ ಮಜ್ಜಿಗೆ, ಕೇಲ್ ಕದಂ ನಾಟಕ ಬಂದ್ ಇದಕ್ಕಿಂತ ಐಟಮ್ಗಳು ಮಾಡಿಸ್ಬೇಕಮ್ಮ. ಅಂದ್ರೆ ಇದ್ರಲ್ಲಿ ಏನ್ರಿ ಡಿಫ್ರೆಂಟ್ ಆಗಿದೆ? ಎಲ್ರು ಮನೇಲಿ ಮಾಡೋದನ್ನೇ ಹೇಳ್ತಾ ಇದೀರಲ್ರಿ. ಅಯ್ಯೋ, ಅಡಿಗೆ ಮಾಡೋದ್ರಲ್ಲ ಡಿಫ್ರೆಂಟ್, ಮಾಡ್ಬೇಕಾದ್ರೆ ಬರುತ್ತಲ್ಲ ಗಮ್ಲು ಗಮ್ಲು ಗಮ್ಲು, ಅದು ಡಿಫ್ರೆಂಟ್. ಆ ಗಮ್ಲಿಗೆನೆ ಮದುವೆ ಹೆಣ್ಣು ಅಡಿಗೆ ಬಟ್ಟನ್ ಕರ್ಕೊಂಡು ಬಿಟ್ರೆ ಬರೋ ಅಳಿಯನ್ಗೆ ನಾನು ಯಾರನ್ನ ಕೊಟ್ಟು ಮದುವೆ ಮಾಡ್ಲಿ ಅಳಿ ಅಂದ್ರೆ? ಏನಾದ್ರು ಪ್ಲೀಸ್ ದಯವಿಟ್ಟು ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿಸ್ರಿ. ನಿಮ್ದಮ್ಮಯ್ಯ ಅಂತೀನಿ. ಡಿಫ್ರೆಂಟಾ? ಕೋಸಂಬರಿಗೆ ಮೊಸರು ಹಾಕದ, ಇಲ್ಲ ಮೊಸರಿಗೆ ಕೋಸಂಬರಿ ಹಾಕದ? ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ಬೇಕು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋ ಇಲ್ಲೇನ ಕೆಲ್ಸ? ಹೋಗ ಶಬರಿಮಲೆಗೆ. ನಾವು ಹಾವಾಡಿಗ ಸಾರ್. ಆವಾಡಿಗನಿಗೂ ಮದುವೆ ಮನೆಗೂ ಏನೋ ಸಂಬಂಧ? ನಿನ್ನೆ ರಾತ್ರಿ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ಪೊಣ್ಸ್ಕೊಳ್ಳೋಣ ಅಂತ. ಟೈಟ್ ಆಗಿ ಅಲ್ಲಿಗೆ ಮಲ್ಕೊಂಡ್ಬಿಟ್ಟೆ. ಪಾಪ ನಾವು 2 ದಿವಸದಿಂದ ಊಟಕ್ಕೆ ಮಾಡ್ಲಿಲ್ಲ, ಅದಕ್ಕೆ ಊಟ ಹಾಕಕ್ ಬಂದಿದ್ದೀನಿ. ಹಾಕೋಗು. ಹೆಂಗ್ ಹಾಕಕ್ಕೆ ಆಗತ್ತೆ ಸಾರ್? ಯಾಕೆ? ನಿಮ್ದಕ್ಕೆ ಅದರ ಮೇಲೆ ಕೂತಿದೆ. ಹೆದರ್ಕೋಬೇಡಿ ಸಾರ್, ಏನು ಮಾಡಲ್ಲ. ಹಾವಿಲ್ಲ. ಅಯ್ಯೋ, ನಮ್ದು ಹಾವು ಮದುವೆ ಮನೆಗೆ ಒಳಗೆ ಹೋಗ್ತಾ ಇದೆ. ಹಾವು ಒಳಗೋಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಅದ್ರಲ್ಲೂ ನಮ್ಮ ಮಾವನ್ಗೆ ಏನೋ ಗೊತ್ತಾಯ್ತು ಅಂದ್ರೆ ನಿನ್ನ ಹಾವು ತರ ಕಚ್ಚಿ 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 ಸಾಯಿಸ್ಬಿಡ್ತೀನಿ. ಏನ್ ಮಾಡುದು ಸರ್ ಈಗ? ಬೈಲಿ, ನಾನೊಂದ್ ಜೊತೆ ಬಟ್ಟೆ ಕೊಡ್ತೀನಿ ನಿಂಗೆ, ಅದನ್ನ ಹಾಕೊಂಡು ಒಳಗೋಗ್ಬಿಟ್ಟು ಸೇಫ್ಟಿಯಾಗಿ ಹಾವನ್ನ ಇಟ್ಕೊಂಡು ಸ್ವಲ್ಪ ಬಿಟ್ಕೊಂಡು ಹೋಗ್ಬಿಡು. ಸರ್ ಕಾಸು ಕೊಡ್ತೀರಾ? ಬೇಡ ಬೇಡ ಬೇಡ. ಇನ್ ಕೇಸ್ ಹಾವೇರನ್ನ ಸಿಕ್ಬಿಟ್ರೆ ಹಾವು ಮಂಚೂರಿ ಮಾಡ್ಬಿಟ್ಟು ನಮ್ಮ ಹಾವನ ಹತ್ರ ಒಳ್ಳೆ ಹೆಸರು ತಗೊಂಡ್ಬಿಡ್ಬೇಕು. ಬರ್ಬೇಕು ಬೀಗ್ರು. ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಸುಖವಾಗಿತ್ತು. ಹೇಗಿದೆ ಮದುವೆ ಸಿದ್ಧತೆ ಎಲ್ಲ? ಎಲ್ಲ ಅದ್ಭುತವಾಗಿ ನಡೀತಾ ಇದೆ, ಫಸ್ಟ್ ಕ್ಲಾಸ್. ಏನೋ ಟೆನ್ಷನ್ ಇದೆಯಲ್ಲ ಮುಖದಲ್ಲಿ? ಹೆಣ್ಣಿನ ಕಡೆಯವರು ಅಂತಂದ ಮೇಲೆ ಸಣ್ಣ ಪುಟ್ಟದಿದ್ದೇ ಇರುತ್ತಲ್ವೇ. ಅದು ಡಿಫ್ರೆಂಟ್ ಆಗಿ ಒಂದು ಐಡಿಯಾ ಬಂತು. ನವಿಲಲ್ಲಿ ಫ್ರೈ ಮಾಡಿಸ್ಬಿಟ್ರೆ ಹಿಂಗೆ. ನವಿಲು ನವಿಲು ಏನಿಲ್ಲ ಅಳಿ ಅಂದ್ರೆ ಅಲ್ಲ ಬೀಗ್ರೆ, ನಮ್ಮ ಅಳಿಯಂದ್ರು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲ ಅಂತ ಕೇಳಿದ್ರು. ನಾನು ಅಲ್ರಿ ಕಾಗೆ ಅಂತ ಕರೆಕ್ಟ್ ಮಾಡಿದೆ. ಕಾಗೆ ಅಲ್ಲ, ರಾಷ್ಟ್ರ ಪಕ್ಷಿ ನವಿಲೆ. ಗೊತ್ತಾಯ್ತೇನ್ರಿ ಅಳಿಯಂದ್ರೆ? ನೀವು ನಡ್ರಿ ಬೀಗ್ರೆ. ಮದ್ವೆ ಆದ್ಮೇಲೆ ಹೆಂಡತಿ ಹೇಳ್ದಂಗೆ ಕುಣಿಯೋದಿದ್ದೇ ಇರತ್ತೆ, ಸ್ವಲ್ಪ ಮೇಂಟೈನ್ ಮಾಡು. ಡೀಸೆಂಟ್ ನಡೀರಿ. ಅಳಿಯಂದ್ರೆ ಗಂಡ ಬಳಕ್ ಕರ್ಕೊಂಡೋಗಿ ಒಂದ್ ಕುಲ್ಪಿ ಕೊಡ್ತೀನಿ ಬನ್ನಿ. ಮದುವೆ ಮುಗಿಯೋರ್ಗು. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ ಸರ್. ಇವರು ನಾನ್ ಕೊನೆ ಮಗ. ಹಲೋ ಸರ್, ನಾನು ಸುಮಂತ್ ಅಂತ. ಹಲೋ ಹಲೋ. ಸಿಗ್ತಾ ಇಲ್ಲ, ಲೈನ್ ಸಿಗ್ತಾ ಇಲ್ಲ ಬಾಬಾ, ಟ್ರೈ ಮಾಡ್ತಾ ಇದ್ದೀನಿ. ಹಲೋ ಹಲೋ. ಹೋಗ, ಅಲ್ಲಿ ರೋಡಲ್ಲಿ ರೈಲ್ ಬಿದ್ದೋಗೈತೆ, ಎತ್ತಾಕು, ಲೈನ್ ಸಿಗ್ತದೆ. ಮಾವ 10 ಲಕ್ಷ ರೂಪಾಯಿ ಕೊಡಿ, ಬೋಟಿ ಫ್ರೈ ಮಾಡಿಸ್ಬೇಕು. ಏನಳಿ ಅಂದ್ರೆ ಕುರಿ ಬೋಟಿ ಫ್ರೈ ಮಾಡ್ಸಕ್ಕೆ 10 ಲಕ್ಷ ರೂಪಾಯ? ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗೈತೆ, ಇನ್ನ ಕುರಿಲೇ ಇದ್ದೀರಾ ನೀವು. ಮತ್ತೆ ಆನೆದು ಆನೆದಕ್ಕೆ 10? ಬಿಗ್ರೆ ಏನಿಲ್ಲ, ನಮ್ಮ ಅಳಿಯಂದ್ರು ರಾಷ್ಟ್ರೀಯ ಪ್ರಾಣಿ ಆನೆ ಅಂತಂದ್ರು. ನಾನು ಅದಕ್ಕೆ ಆನೆ ಅಲ್ರಿ, ಅದು ಒಂಟೆ ಅಂತಂದೆ. ಅದು ಆನೆನೂ ಅಲ್ಲ, ಒಂಟೆನೂ ಅಲ್ಲ, ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ. ಹುಲಿನಾ? ಇದನ್ನ ನಮ್ಮ ಮೇಸ್ಟ್ ಹೇಳ್ಕೊಳ್ಳೇ ಇಲ್ಲ. ಅಂದ್ರೆ ಬೀಗ್ರು ಹೆಡ್ ಮಾಸ್ಟರ್, ಅವ್ರಿಗೆಲ್ಲ ತಿಳಿದಿರುತ್ತೆ. ನಾನು ಅವನಿಗೆ ತಿಳಿಸಿ ಹೇಳ್ತೀನಿ. ನೀವ್ ನಡ್ರಿ ಬೀಗ್ರೆ. ಕರ್ನಾಟಕ ಹಾಕೊಂಡು ಅರವಿಂದ್ ಕೇಜ್ರಿವಾಲ್ ಇದ್ದಂಗ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ನಾನಾಗಿರೋದಕ್ಕೆ ಮ್ಯಾನೇಜ್ ಮಾಡ್ದೆ. ಬೀಗ್ರಿಗೆ ಏನಾದ್ರು ನನ್ನ ಹಿರೇ ಮಗಳನ್ನ ಒಬ್ಬ ಲೂಸು ಕೊಟ್ಟಿದ್ದೀನಿ ಅಂತ ಗೊತ್ತಾಗಿದ್ರೆ ಹುಲಿ ಆಗ್ಬಿಟ್ರು ಅವರು. ಅಳಿ ಅಂದ್ರೆ ಏನಾದ್ರೂ ಒಂದು ವೆರೈಟಿ ಅಡಿಗೆ ಮಾಡಿಸಿ ನೀವು ಲೂಸ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಹೇಳಿ ಅಂದ್ರೆ. ಹೋಗಿ ಅದು ಹೋಗಿ ಹೇಳಿ ಅಂದ್ರೆ